ಮುಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಈಶ್ವರೋ ಗುರುರಾತ್ಮೈತಿ ಮೂರ್ತಿಭೇದಾದ್ ವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಜಗದ್ಗುರು ಸಿದ್ಧಾರೂಢರ, ಜಗದ್ಗುರು ಗುರುನಾಥಾರೂಢರ ಆರೂಢ ಜ್ಯೋತಿ ಶ್ರೀಗಳವರ ಶ್ರೀಚರಣಕ್ಕೆ ಅಭಿವಂದಿಸಿ, ಇವತ್ತಿನ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪರಮ ಪೂಜ್ಯರು, ಪ್ರಾತಸ್ಮರಣೀಯರು, ಶ್ರೋತ್ರಿಯರು, ಬ್ರಹ್ಮನಿಷ್ಠರು, ಪರಮಹಂಸ ಪರಿವ್ರಾಜಕರು, ಶ್ರೀ 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 ಡಾಕ್ಟರ್ ಶಿವಾನಂದ ಭಾರತೀ ಅವರ ಪವಿತ್ರ ಪಾದಂಗಳಲ್ಲಿ ಹಣೆಮಣೆದು ಉಪಸ್ಥಿತ ಎಲ್ಲ ಪೂಜ್ಯರ ಶ್ರೀಪಾದಕ್ಕೆ ವಂದಿಸಿ, ಮಾತೆಯವರನ್ನು ವಂದಿಸಿ, ಶಿವಸ್ವರೂಪಿಗಳೇ ತಮ್ಮೆಲ್ಲರಿಗೂ ವಂದನೆಗಳು. ಸಂಭವಾಮಿ ಯುಗೆ ಯುಗೆ ಚಿಂತನಕ್ಕಾಗಿ ಇಟ್ಕೊಂಡಿರುವ ವಿಷಯ ಶ್ರೀಮದ್ ಭಗವದ್ಗೀತೆಯಲ್ಲಿರುವ 4ನೇ ಅಧ್ಯಾಯದ ಒಂದು ಶ್ಲೋಕ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಅದರ ಹಿಂದಿನ ಶ್ಲೋಕದಲ್ಲಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾ ಆತ್ಮಾನಂ ಸೃಜಾಮ್ಯಹಂ. ಸೃಜಾಮಿ ಈ ಶಬ್ದ ಇದೆ, ಇದ್ರ ಮೇಲೆ ಸ್ವಲ್ಪ ಅರ್ಥ ಏನಾಗುತ್ತೆ ಅಂದರೆ, ಸೃಜಾಮಿ ಅಂದರೆ ಹುಟ್ಟುತ್ತೇನೆ ಅಂತ ಅಲ್ಲ, ನನ್ನಷ್ಟಕ್ಕೆ ನಾನೇ ಆ ರೂಪದಲ್ಲಿ ಪರಿವರ್ತನೆ ಹೊಂದುತ್ತೇನೆ. ಸೃಜಾಮಿ ಉದಾಹರಣೆಗೆ, ವೇದಗಳ ರಕ್ಷಣೆ ಮಾಡಬೇಕು ಅಂದರೆ ನಾನು ಕುದುರೆ ರೂಪವಾಗಿ ಹುಟ್ಟುತ್ತೇನೆ, ಹಯಗ್ರೀವ ರೂಪದಲ್ಲಿ ತನ್ನಷ್ಟಕ್ಕೆ ತಾನು ಪ್ರಕಟ ಮಾಡ್ಕೋತಾನೆ. ಮಂದಾರಗಿರಿ ಯಾವಾಗ ಸಮುದ್ರದೊಳಗೆ ಮುಳುಗಲಿಕ್ಕತ್ತು, ಆವಾಗ ನನ್ನಷ್ಟಕ್ಕೆ ನಾನೇನು ಮಾಡಿದೆ, ಕಚ್ಚಪ ರೂಪದಲ್ಲಿ ನಾನು ನನ್ನನ್ನು ಪ್ರಕಟ ಮಾಡಿದೆ. ಪ್ರಶ್ನೆ ಹೀಗಾಗತ್ತೆ, ಪ್ರಭು ನೀ ಹಿಂಗೆ ಯಾಕೆ ಮಾಡ್ತೀ ಅಂತ. ನಿನ್ನಷ್ಟಕ್ಕೆ ನೀನು ಯಾಕೆ ಬದಲಾಯಿಸ್ಕೊಳ್ತಿ, ಕಾರಣ ಏನು? ಅದಕ್ಕೆ ಹೇಳ್ತಾನೆ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ತನ್ನ ಕೆಲಸ ಹೇಳ್ತಾನೆ ಪರಮಾತ್ಮ. ಪರಿತ್ರಾಣಾಯ ಸಾಧೂನಾಂ, ಸಾಧುಗಳ ರಕ್ಷಣೆ ಮಾಡುತ್ತೇನೆ. ಯಾಕೆ ಮಾಡ್ತೀಯಪ್ಪ? ಸಾಧುಗಳ ರಕ್ಷಣೆ ಯಾಕೆ ಮಾಡ್ತೀವಿ? ಪರಮಾತ್ಮ ಹೇಳ್ತಾನೆ, ಶಿಷ್ಟ ಸಂಪ್ರದಾಯ ನಡೀತಾ ಇರಬೇಕು, ಅದಕ್ಕೆ ಸಾಧುಗಳ ರಕ್ಷಣೆ ಮಾಡ್ತಾ ಇದ್ದೆ. ಶಿಷ್ಟ ಸಂಪ್ರದಾಯ ನಡೆಯದೇ ಹೋದರೆ ಏನಾಗುತ್ತೆ? ಸಂಪ್ರದಾಯ ಮುಂದೆ ನಡೆಯದೇ ಹೋದರೆ ಏನಾಗುತ್ತೆ? ಪರಮಾತ್ಮ ಹೇಳ್ತಾ ಇದ್ದಾನೆ ನೋಡಿ, ಧನ ಇಲ್ಲದೆ ಇದ್ದರೂ ಸುಖವಾಗಿ ಬದುಕಬಹುದು, ಮನಿ ಇಲ್ಲದಿದ್ದರೂ ಸುಖವಾಗಿ ಬದುಕ್ತಾ ಇರಬಹುದು,
ಮದುವೆ ಆಗದೇ ಇದ್ದರೂ ಸುಖವಾಗಿ ಬದುಕ್ತಾ ಇರ್ಬೋದು. ಆದರೂ ಕೂಡ ಏನಾಗುತ್ತೆ, ಈ ಮದುವೆಗಾಗಿ, ಧನ ಪ್ರಾಪ್ತಿಗಾಗಿ, ಮನೆ ಪ್ರಾಪ್ತಿಗಾಗಿ, ಸಂಪತ್ತಿನ ಪ್ರಾಪ್ತಿಗಾಗಿ ಮನುಷ್ಯ ಅನೇಕ ಅನೇಕ ದುಷ್ಟ ಕರ್ಮಗಳನ್ನು ಮಾಡ್ತಾ ಇರ್ತಾನೆ. ಎರಡು ಮಾರ್ಗ ಇದ್ದಾವೆ. ನಿವೃತ್ತಿ ಮಾರ್ಗದ ಸ್ಥಾಪನೆ ಆಗಲಿಲ್ಲ ಅಂದರೆ, ನಿವೃತ್ತಿ ಮಾರ್ಗ ಅಂದ್ರೇನು? ತ್ಯಾಗಮಯ ಜೀವನ. ಸಮಾಜದಲ್ಲಿ ತ್ಯಾಗಮಯ ಜೀವನ ಬದುಕಲಿಲ್ಲ, ನಡೀಲಿಲ್ಲ ಅಂತಂದರೆ, ಪ್ರವೃತ್ತಿನೇ ನಡೀತು ಅಂದರೆ ಸ್ವೈರಾಚಾರ ಆಗುತ್ತೆ, ಅನಾಚಾರ ಆಗುತ್ತೆ. ಇದನ್ನು ಕಂಟ್ರೋಲ್ ಮಾಡೋ ಸಲುವಾಗಿ ಶಿಷ್ಟ ಸಂಪ್ರದಾಯ ಬೇಕಾಗುತ್ತೆ, ಸಾಧುಗಳ ರಕ್ಷಣೆ ಮಾಡಬೇಕಾಗುತ್ತೆ. ಆದ್ದರಿಂದ ನಾನು ಸಾಧುಗಳ ರಕ್ಷಣೆ ಮಾಡ್ತೇನೋ ಅಂತ ಒಂದು ಮಾತು ಹೇಳ್ತಾ ಇದ್ದಾನೆ. ಮುಂದೇನಂದ, ಸಂಭವಾಮಿ ಯುಗೆ ಯುಗೆ. ಯುಗೆ ಯುಗೆ ಅಂತಂದರೆ, ಯುಗ ಅಂದರೆ ಎರಡು ಯಾವಾಗ ಕೂಡಿರ್ತವೆ ಅದಕ್ಕೆ ಯುಗ ಅಂತ ಹೇಳ್ತಾರೆ. ಎರಡು ಕೂಡಿದವು ಅಂದರೆ ಅದಕ್ಕೆ ಯುಗ ಅಂತ ಹೇಳ್ತಾರೆ. ಏನು ಕೂಡಿದಾಗೆ? ಒಬ್ಬ ಪರಮಾತ್ಮ ಇದ್ದಾನೆ, ಇನ್ನೊಂದು ಸಮಯ ಇದೆ. ಪರಮಾತ್ಮ ಮತ್ತು ಸಮಯ ಎರಡೂ ಕೂಡಿದಾಗ ಅವನು ಹೇಳ್ತಾನೆ ಯುಗೆ ಯುಗೆ. ಅಂಥ ಸಮಯ ಬಂದಾಗ ನಾನು ನನ್ನನ್ನು ಪ್ರಕಟ ಮಾಡುತ್ತೇನೆ. ಸಂಭವಾಮಿ, ಆಯಾ ರೂಪದಲ್ಲಿ ರಕ್ಷಣೆಗಾಗಿ, ಧರ್ಮದ ರಕ್ಷಣೆಗಾಗಿ, ಸಾಧುಗಳ ರಕ್ಷಣೆಗಾಗಿ. ನೋಡಿ, ಸಾಧುಗಳ ರಕ್ಷಣೆ ಮಾಡಲಿಲ್ಲ ಅಂದ್ರೆ ಇಲ್ಲೊಂದು ಬಹಳ ಸುಂದರವಾದ ಸಂಗತಿ ಬರುತ್ತೆ ನೋಡಿ. ಸಾಧು ಸ್ವರೂಪವಾಗಿರುವ ನಮ್ಮ ಸಿದ್ಧಾರೂಢಜ್ಜನ ರಕ್ಷಣೆ ಆಗ್ತಿತ್ತಿಲ್ಲ ಅಂದ್ರೆ ನಾವು ಏನಾಗ್ತಿದ್ದೇವೆ? ನಾವೆಲ್ಲಿ ಹೋಗ್ತಿದ್ದೇವೆ? ಪರಮಾತ್ಮನ ಮೂಲ ಉದ್ದೇಶ ಇಲ್ಲಿ ಗೊತ್ತಾಗುತ್ತೆ. ಸಂಭವಾಮಿ ಯುಗೆ ಯುಗೆ, ಸಾಧುಗಳ ರೂಪದಲ್ಲಿ ನಾನು ಪ್ರಕಟ ಆಗುತ್ತೇನೆ. ಪತಂಜಲಿ ಯೋಗ ಸೂತ್ರದಲ್ಲಿ ಒಂದು ಸೂತ್ರ ಬರುತ್ತೆ, ಸ ಸರ್ವೇಷಾಂ ಗುರು ಕಾಲೇನ ಅನವಚ್ಛೇದನಾತ್. ಅದರ ಅರ್ಥ ಹೀಗಿದೆ, ಆ ಪರಮಾತ್ಮ ಹೇಗಿದ್ದಾನೆ? ಕಾಲೇನ ಅನವಚ್ಛೇದನಾತ್. ಯಾವ ಕಾಲ ಅವನಿಗೆ ಮುಟ್ಟಂಗಿಲ್ಲ, ಯಾವ ಕಾಲ ಅವನನ್ನು ಸಾಯ ಹೊಡೆಯೋದಿಲ್ಲ. ಕಾಲಾತೀತವಾಗಿರುವ ಪರಮಾತ್ಮ ಗುರು ರೂಪದಲ್ಲಿ ಭೂಮಿ ಮೇಲೆ ಬರ್ತಾನೆ. ಇದರ್ಥ ಇದೆ ಅಲ್ಲಿ ಆ ಪತಂಜಲಿ ಸೂತ್ರದಲ್ಲಿ. ಅಂದರೆ ನಾವು ಸಾಧುಗಳನ್ನು ನೋಡ್ತೇವಲ್ಲ, ಗುರು ರೂಪವಾಗಿ ಅವರನ್ನು ನೋಡ್ತಾ ಇರುವಾಗ ಸಾಕ್ಷಾತ್ ಅವನು ಪರಮಾತ್ಮನ ಸ್ವರೂಪವೇ ಆಗಿರ್ತಾನೆ ಅಂತದರ ಅರ್ಥ ಆಗುತ್ತೆ. ಸಂಭವಾಮಿ ಯುಗೆ ಯುಗೆ. ಯುಗೆ ಯುಗೆ ಸಮಯ ಸಮಯದಲ್ಲಿ ಪ್ರಕಟ ಆಗ್ತೀಯಪ್ಪ ಅಂತಂದರೆ ನಿನಗೆ ಸಮಯ ಬೇಕಾಗತ್ತೇನೋ? ಅಸಮಯದಲ್ಲಿ, ಸಮಯ ಇಲ್ಲದಾಗ ನೀನು ಪ್ರಕಟ ಆಗೋದ್ಲೇನೋ? ಆಗ್ತೇನೆ ಅಂತ ಹೇಳ್ತಾನ ಅವನು. ಹೇಗೆ ಸಾಧುಗಳ ರಕ್ಷಣೆಗೆ ನಾನು ಸಿದ್ಧನಾಗಿದ್ದೆ, ಹಾಗೆ ಗೃಹಸ್ಥರ ರಕ್ಷಣೆನೂ ಕೂಡ ನಾನು ಮಾಡ್ತಾ ಇರ್ತೇನೆ. ನನಗೆ ಸಮಯ ಬೇಕಾಗಿಲ್ಲ. ಅವ್ರು ಹೇಳ್ತಾ ಇದ್ದಾರೆ, ಈಗ ದ್ರೌಪದಿಯ ರಕ್ಷಣೆ ಮಾಡಲಿಕ್ಕೆ ಯಾವ ಸಮಯ ಬೇಕಾಗಿತ್ತು? ಯಾವುದೂ ಇಲ್ಲ, ಅಸಮಯ. ಧ್ರುವನಾಗಿರ್ತಕ್ಕಂಥ ಬಾಲಕನ ರಕ್ಷಣೆ ಮಾಡಲಿಕ್ಕಾಗಿ ಯಾವ ಸಮಯ ಬೇಕಾಗಿತ್ತು? ಯಾವ ಸಮಯ ಬೇಕಾಗಿರಲಿಲ್ಲ. ಪ್ರಹ್ಲಾದನ ರಕ್ಷಣೆ ಮಾಡಲಿಕ್ಕೆ ಯಾವ ಸಮಯ ಬೇಕಾಗಿತ್ತು? ಯಾವ ಸಮಯ ಬೇಕಾಗಿಲ್ಲ.
ಸಮಯದಲ್ಲಿ ಅಷ್ಟೇ ಅಲ್ಲ, ಅಸಮಯದಲ್ಲಿಯೂ ಕೂಡ ನಾನು ರಕ್ಷಣೆ ಮಾಡ್ತಾ ಇರ್ತೇನೋ. ಸಂಭವಾಮಿ ಯುಗೆ ಯುಗೆ, ಇವತ್ತಿನ ಮುಖ್ಯವಾದ ವಿಷಯ. ಪರಿತ್ರಾಣಾಯ ಸಾಧೂನಾಂ, ಸಾಧುಗಳದಾರ ಅಂತ ತಿಳ್ಕೊಂಡು ಈ ಜಗತ್ತದಲ್ಲಿ ಸ್ವಲ್ಪ ನಿವೃತ್ತಿ ಮಾರ್ಗ ಮುಂದೆ ನಡೆದಿದೆ. ತ್ಯಾಗಮಯ ಜೀವನ ಇಲ್ಲ ಅಂದರೆ ನಾವು ಪಶುಗಳಂತೆ ಬದುಕ್ತಾ ಇರ್ತಿದ್ದೇವೆ. ಜ್ಞಾನೇನ ವಿಹೀನ ಪಶುಭಿಃ ಸಮಾನಃ. ಗುರುಗಳಿಲ್ಲದೆ ಹೋದರೆ, ಸಾಧುಗಳಿಲ್ಲದೆ ಹೋದರೆ ನಮಗೆ ಜ್ಞಾನ ಯಾರು ಕೊಡ್ತಿದ್ರು? ಜ್ಞಾನ ಇಲ್ಲ ಅಂದರೆ ಅಜ್ಞಾನ. ಅಜ್ಞಾನಿಗಳ ಲಕ್ಷಣ ಕೊಟ್ಟಿದ್ದಾನೆ ಆಸುರಿ ಸಂಪತ್ತಲ್ಲಿ 16ನೇ ಅಧ್ಯಾಯದಲ್ಲಿ ನೋಡ್ಕೋಬೇಕು. ನಾವು ಸುರರಲ್ಲ, ಅಸುರರಾಗಿ ಬದುಕ್ತಿದ್ದೇವೆ. ಅದಕ್ಕೆ ಇವತ್ತಿನ ಇಟ್ಟಿರುವ ವಿಷಯ ಮುಖ್ಯವಾಗಿ ಸಂಭವಾಮಿ ಯುಗೆ ಯುಗೆ, ಗುರು ರೂಪದಲ್ಲಿ, ಸಾಧುಗಳ ರೂಪದಲ್ಲಿ ನಾನು ಪ್ರಕಟ ಆಗ್ತಾ ಇರ್ತೇನೋ. ಇನ್ನೊಂದು ಕೆಲಸ ಹೇಳ್ದ ಪರಮಾತ್ಮ, ಧರ್ಮ ಸಂಸ್ಥಾಪನಾರ್ಥಾಯ. ಅರ್ಥಾಯ, ಅರ್ಥ ಅಂದರೆ ಪ್ರಯೋಜನ. ಪರಮಾತ್ಮನ ಬರಲಿಕ್ಕೆ ಪ್ರಯೋಜನ ಏನು? ಧರ್ಮ ಸಂಸ್ಥಾಪನಾರ್ಥಾಯ, ಧರ್ಮದ ಸಂಸ್ಥಾಪನೆ ಮಾಡಲಿಕ್ಕೆ. ನೋಡಿ, ಆಶ್ರಮ ಧರ್ಮ, ವರ್ಣಾಶ್ರಮ ಧರ್ಮಗಳನ್ನು ರಕ್ಷಣೆ ಆಗಬೇಕು. ಆ ವರ್ಣಾಶ್ರಮ ಧರ್ಮಗಳ ರಕ್ಷಣೆ ಆಗದೆ ಹೋದರೆ ಮನುಷ್ಯ ಎಷ್ಟು ಅನಾಚಾರ ಮಾಡ್ತಾ ಇರ್ತಾನೆ ಅನ್ನೋದು ಲೋಭಿಗಳು, ಕಾಮಿಗಳು, ಇವೆಲ್ಲ ಗುಣಗಳಿಂದ ಕೂಡಿರತಕ್ಕಂಥ ಮನುಷ್ಯ. ಒಬ್ಬ ಮಹಾತ್ಮ ನನಗೆ ಕೇಳಿದರು. ಅವರೇಂದರು, ನೋಡು ನೀನು ಅತ್ಯಂತ ಕ್ರೂರವಾದ ಪ್ರಾಣಿ ನೋಡಿ ಏನು ಅಂತಂದರು. ನಾನಂದೆ, ಹೌದು, ಯಾವುದು ಕ್ರೂರವಾದ ಪ್ರಾಣಿ? ಕ್ರೂರವಾದ ಪ್ರಾಣಿ, ಅತಿ ಕ್ರೂರವಾದ ಪ್ರಾಣಿ ಅಂದರೆ ಚಿರ್ಚೆ. ಅವರಂದರು, ಅಲ್ಲ. ಕರಡಿ ಅಲ್ಲ. ಏನೇನೋ ಹೇಳಿದೆ ನಾನು. ಅವು ಯಾವುವು ಅಲ್ಲಪ್ಪ ಅತ್ಯಂತ ಕ್ರೂರವಾದ ಪ್ರಾಣಿ ಅಂದರೆ? ಅವು ಯಾವುವು ಅಲ್ಲ. ಹಾಗಾದರೆ ಯಾವ ಪ್ರಾಣಿ ಸ್ವಾಮಿ ಅತ್ಯಂತ ಕ್ರೂರವಾಗಿದ್ದದ್ದು? ಅವ್ರು ನನಗೆ ಕನ್ನಡಿ ಮುಂದೆ ಒಯ್ದು ನಿಂದ್ರಿಸಿದ್ರು. ಅಲ್ಲಿ ಒಳಗೈತೆ ನೋಡು ಅತ್ಯಂತ ಕ್ರೂರವಾದ ಪ್ರಾಣಿ. ಕನ್ನಡಿ ಒಳಗೆ ಯಾರು ನೋಡ್ತೇವೆ ನಾವು? ಮನುಷ್ಯನನ್ನು ಮನುಷ್ಯನಾಗಿ ಬದುಕಬೇಕು ಅಂದರೆ ಸಾಧುಗಳು ಬೇಕು. ಆ ಸಾಧುಗಳ ಪ್ರಯೋಜನ ಪರಿತ್ರಾಣಾಯ. ಪರಿತ್ರಾಣಾಯ ಅಂದರೆ 2 ರೀತಿಯಿಂದ ರಕ್ಷಣೆ ಮಾಡ್ತಾನೆ ಪರಮಾತ್ಮ. ಒಂದು, ತಾಯಿ ಮಗುವಿನನ್ನು ಹಾಲು ಕುಡಿಸಿ ರಕ್ಷಣೆ ಮಾಡ್ತಾಳೆ. ಇನ್ನೊಂದು, ಮಗುವಿನ ಹತ್ತಿರ ನಾಯಿ, ಚಿರ್ಚೆ, ಹದ್ದ ಏನೂ ಬರಬಾರ್ದು ಅಂತ ರಕ್ಷಣೆ ಮಾಡ್ತಾಳೆ. 2 ರೀತಿಯಿಂದ ರಕ್ಷಣೆ ಮಾಡ್ತಾಳೆ ತಾಯಿ ಮಗುವಿಂದು. ಹಾಗೆ ಸಾಧು ಪುರುಷರು ಯಾರು ಪರಮಾತ್ಮನ ಸ್ವರೂಪವೇ ಆಗಿರ್ತಾರೆ, ಅವರು ನಮಗೆ 2 ರೀತಿಯಿಂದ ರಕ್ಷಣೆ ಮಾಡ್ತಾರೆ. ಒಂದು ಅನಾಚಾರದಿಂದ ರಕ್ಷಣೆ ಮಾಡ್ತಾರೆ, ಇನ್ನೊಂದು ಸಂಪತ್ತನ್ನು ಕೊಟ್ಟು ರಕ್ಷಣೆ ಮಾಡ್ತಾ ಇರ್ತಾರೆ. ಇಂಥ ಪರಮಾತ್ಮನ ಅತ್ಯಂತ ಕೃಪಾಪೂರ್ಣವಾದ ಸಾಧುಗಳ ರಕ್ಷಣೆ ಪರಮಾತ್ಮನ ಮುಖ್ಯ ಕಾರ್ಯ ಇದೆ. ಮುಂದೆ ಹೇಳ್ತಾನೆ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಸಂಭವಾಮಿ ಹೇಳಿದ್ನಲ್ಲ, ಹುಟ್ಟಂಗಿಲ್ಲ ಅವನು, ತನಗೆ ಆ ರೂಪದಲ್ಲಿ ಪರಿವರ್ತಿಸ್ತಾನೆ ಅಂತ. ಭಾಳ ಸುಂದರವಾದ ಶ್ಲೋಕ ಇಟ್ಟಿದ್ದಾರೆ. ಗೊತ್ತಾಯ್ತಲ್ಲ ಹಿಂದೆ ಯಾರು ಬಂದು ನಿಂತಾರ? ಅನಂತ